ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಏನು ಗೊತ್ತಾ, ಮನೆಯಲ್ಲಿನ ಡಬ್ಬಿಯಲ್ಲಿ ಅಕ್ಕಿ ಹಿಟ್ಟೇ ಇರಲ್ಲ. ಡಬ್ಬಿ ಮಗುಚಿ ಹಾಕಿದ್ರು ಕೂಡ ಏನೂ ಸಿಗಲ್ಲ. ಆದರೆ ಮನೆ ಯಜಮಾನನಿಗೆ ಮನೆಯಲ್ಲಿರುವಂಥ ಒಬ್ಬ ಸದಸ್ಯನ ಮೇಲೆ ವಿಪರೀತ ಪ್ರೀತಿ ಇರುತ್ತೆ. ಮನೆಯಲ್ಲಿ ಅಕ್ಕಿ ಹಿಟ್ಟು ಖಾಲಿ ಆದರೂ ಕೂಡ ಒಂದಿಷ್ಟು ಅಕ್ಕಿ ಹಿಟ್ಟು ನಿನಗೆ ಅಂತಲೇ ಮೊದಲೇ ಪಾಲು ಮಾಡಿದ್ದೇನಂತ ಹೇಳ್ತಾನಂತೆ. ಹಂಗಾಯ್ತು ನಮ್ಮ ಸಿದ್ದರಾಮಯ್ಯನವರ ಕತೆ. ರಾಜ್ಯದ ಖಜಾನೆ ಖಾಲಿಯಾಗಿದೆ, ದುಡ್ಡು ಹುಡುಕಿದ್ರೂ ಸಿಗ್ತಾ ಇಲ್ಲ. ಇರೋ ಬರೋದ್ರ ಬೆಲೆ ಏರಿಕೆ ಮಾಡಿಕೊಂಡು ದುಡ್ಡು ಮಾಡೋಕೆ ನೋಡ್ತಾ ಇದ್ದಾರೆ. ಹಿಂದೆ ಹಿಂಗೆ ಓಡಾಡಬೇಕಾದ್ರೆ ರಸ್ತೆ ರಿಪೇರಿ, ಯಾವುದೋ ಸರ್ಕಾರಿ ಕಟ್ಟಡ ನಿರ್ಮಾಣ ಎಲ್ಲ ನೋಡ್ತಿದ್ವಪ್ಪ. ಈಗ ಎಲ್ಲ ಬಂದಾಗಿದೆ. ಯುಪಿನಲ್ಲಿ JCB ಮಾಲೀಕರಿಗೆ ಭಾರೀ ಬೇಡಿಕೆ ಆದರೆ ನಮ್ಮಲ್ಲಿ JCB ಇಟ್ಕೊಂಡವರು ಕೆಲಸ ಇಲ್ಲದೆ ಮಾರೋಕೆ ಹೊರಟಿದ್ದಾರೆ. ಇದರ ಮಧ್ಯ ನಮ್ಮ CM ಸಿದ್ದರಾಮಯ್ಯನವರು ನಿದ್ದೆಯಲ್ಲಿ ಎದ್ದು ಬಂದು ಸರ್ಕಾರದ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ಕೊಡ್ತೀನಿ ಅಂತ ಕೂತ್ಕೊಂಡು ಬಿಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಇದೊಂದು ತಪ್ಪಿದ್ದಲ್ಲ ನೋಡಿ. ಅಲ್ಲಿ ನೋಡಿದರೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ರಂಜಾನ್ಗೆ ಮುಸ್ಲಿಮರಿಗೆ ಅಂತ ಒಂದು ಸ್ಪೆಷಲ್ ರೂಲ್ಸ್ ಮಾಡ್ತಾರೆ. ರಂಜಾನ್ ಸಮಯದಲ್ಲಿ ಮುಸ್ಲಿಮರು ಉಪವಾಸದಲ್ಲಿರ್ತಾರೆ. ಹೀಗಾಗಿ ಮುಸ್ಲಿಂ ಉದ್ಯೋಗಿಗಳು 1 ಗಂಟೆ ಬೇಗ ಕೆಲಸದಿಂದ ಹೊರಡಬಹುದಂತೆ. ಮಾರ್ಚ್ 2ರಿಂದ 31ರವರೆಗೆ ಈ ನಿಯಮ ಜಾರಿಯಲ್ಲಿರುತ್ತಂತೆ. ಅಂದರೆ ಮುಸ್ಲಿಂ ಉದ್ಯೋಗಿಗಳಿಗೆ ಸಂಜೆ 5 ಗಂಟೆಯ ಬದಲು 4 ಗಂಟೆಗೆ ಕೆಲಸದಿಂದ ಹೊರಗೆ ಹೋಗ್ಬೋದು. ಈ ಐಡಿಯಾ ನಮ್ಮ ಸಿದ್ದರಾಮಯ್ಯನವರಿಗೆ ಇನ್ನೂ ಹೊಳಿದೇ ಇರೋದು ಆಶ್ಚರ್ಯ ನೋಡಿ. ಆದರೂ ಸುಮ್ಮನೆ ಅಂತೂ ಕೂತಿಲ್ಲ. ಮುಸ್ಲಿಮರನ್ನು ಓಲೈಸೋದಕ್ಕೆ ಒಂದು ಹೊಸ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದೇ ಈ ಮೀಸಲಾತಿ. ಬರಬಂದಿರುವಂಥ ರಾಜ್ಯದಲ್ಲಿ ಯಾವ ಅಭಿವೃದ್ಧಿ ಕೆಲಸನೂ ಆಗ್ತಾ ಇಲ್ಲ, ಟೆಂಡರ್ಗಳನ್ನು ಕರೀತಾ ಇಲ್ಲ. ಅದರ ಮಧ್ಯ ಸಿದ್ದರಾಮಯ್ಯನವರು ಇರೋ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೂ ಒಂದು ಪಾಲು ಕೊಡಬೇಕು ಅಂತ ಹೊರಟಿದ್ದಾರೆ. ಒಂದು ಕಡೆ ವಕ್ಫ್ ಬೋರ್ಡ್ ವಿವಾದ, ಮತ್ತೊಂದು ಕಡೆ ಮೂಡಾ ಪ್ರಕರಣ, ಸಾಲದಕ್ಕೆ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ. ಇಷ್ಟೂ ಸಾಲದಕ್ಕೆ ಈಗ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಇವ್ರ ಯೋಗ್ಯತೆಗೆ ಕಳೆದ 20 ತಿಂಗಳಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ನೀಡಿಲ್ಲ. ಇವ್ರ ಯೋಗ್ಯತೆಗೆ ಯಾವುದೇ ಶಾಸಕರ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಗವರ್ಮೆಂಟ್ ಕಾಂಟ್ರಾಕ್ಟ್ಸ್ಗಳಲ್ಲಿ ರಿಸರ್ವೇಷನ್ ಅನ್ನು ಕೊಟ್ಟಿದ್ದಾರೆ. ಸದ್ಯ ಕರ್ನಾಟಕದಲ್ಲಿ ಸರ್ಕಾರಿ ಗುತ್ತಿಗೆಗಳಲ್ಲಿ 43% ಮೀಸಲಾತಿ ನೀಡಲಾಗ್ತಾ ಇದೆ. SC/ST ಗುತ್ತಿಗೆದಾರರಿಗೆ 24% ಮೀಸಲಾತಿ, ಪ್ರವರ್ಗ 1ಕ್ಕೆ 4% ಮೀಸಲಾತಿ, ಹಾಗೆ 2A ಪ್ರವರ್ಗಕ್ಕೆ 15% ಮೀಸಲಾತಿ ಇದೆ. ಈಗ ಸಿದ್ದರಾಮಯ್ಯನವರಿಗೆ ಮುಸ್ಲಿಂ ಶಾಸಕರಿಂದ ಸಿಕ್ಕಾಪಟ್ಟೆ ಪ್ರೆಷರ್ ಬೀಳುತ್ತೆ. ನಮ್ಮ ಜಮೀರನ್ನ ಬಿಟ್ಟು ಬಿಡ್ತಾರ, ಮತ್ತೆ ನಮ್ಮವರಿಗೂ ಒಂದು ಪಾಲು ಕೊಡಿ ಅಂತ ಕೇಳೋಕೆ ಶುರು ಮಾಡ್ಕೊಂಡಿದ್ರು. ತುಂಬ ದಿನದಿಂದ ಇದೊಂದು ಮಾಡಬೇಕು ಅಂತಿದ್ರು. ಆದರೆ ಕಾಲ ಕೂಡಿ ಬಂದಿರಲಿಲ್ಲ. ಕೊನೆ ಮೂಮೆಂಟಲ್ಲಿ ಅದು ಆಗ್ತಾ ಇರಲಿಲ್ಲ. ಈಗ ಮತ್ತೆ ಪ್ರವರ್ಗ 2B ಅಡಿಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇದರಿಂದ ಗುತ್ತಿಗೆಯಲ್ಲಿನ ಮೀಸಲಾತಿ 47%ಕ್ಕೆ ಏರಿಕೆಯಾಗುತ್ತೆ. ಅಂದರೆ ಜನರಲ್ ಕ್ಯಾಟಗರಿಗೆ ಉಳಿಯೋದು 53% ಅಷ್ಟೇ. ಸೊ ಇದರಿಂದ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಸಿಟ್ಟಿಗೆದ್ದಿದ್ದಾರೆ. ಬರೋದು ಒಂದು ಮತ್ತೊಂದು ಟೆಂಡರ್, ಅದು ಅವರಿಗೆ ಹೋದರೆ ನಮ್ಮ ಕತೆ ಏನು ಅಂತಿದ್ದಾರೆ. ಅಲ್ಲದೆ ಈಗ ಇನ್ನೊಂದು ಡೌಟ್, ಮುಸ್ಲಿಮರಿಗೆ ಮೀಸಲಾತಿ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಯಾರ ಕೋಟ ಕಡಿಮೆ ಮಾಡಬಹುದು? SC/ST ಅವ್ರದ ಅಥವಾ OBC ಅವ್ರದ? ತೆಲಂಗಾಣದಲ್ಲಿ ಆಲ್ರೆಡಿ ಇದನ್ನು ಜಾರಿಗೆ ತಂದಾಗಿದೆ. ಈಗ ನಮ್ಮ ಸಿದ್ದರಾಮಯ್ಯನವರು ತರ್ತಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಅವರಿಗೆ ಅಷ್ಟೇ. ಅರ್ಥ ಆಯ್ತಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.